ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಈ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಯಾರ್ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹಾಗೆ ನೋಡ್ತಾ ಇರೋರು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನಮ್ಮ ಮನೆ ಹತ್ರ ಇರೋವಂತಹ ಒಂದು ದೇವಸ್ಥಾನ, ಶಿವನ ದೇವಸ್ಥಾನ ಮತ್ತು ಗಣಪತಿ ದೇವಸ್ಥಾನ. ಇಲ್ಲಿ ನಮ್ಮದು ಲಕ್ಷ ದೀಪೋತ್ಸವ ನಡೀತಾ ಇತ್ತು. ಸೊ ನಾವು ಅವತ್ತಿನ ಪೂಜೆಗೆ ಕೊನೆಯ ದಿನದ ಕಾರ್ತಿಕ ಮಾಸದ ಕೊನೆಯ ದಿನ ಪೂಜೆಗೆ ನಾವು ಹೋಗಿದ್ವಿ. ಸೊ ಆ ಒಂದು ಕಂಪ್ಲೀಟ್ ಬ್ಲಾಗ್ ಇದಾಗಿರುತ್ತೆ. ಸೊ ಇದು ಇಲ್ಲಿ ನಾನು ಇದರಲ್ಲಿ ನನ್ನ ಕಾರ್ತಿಕ ಮಾಸದ ಪೂಜೆಯ ವಿಶೇಷತೆಗಳನ್ನು ಮತ್ತು ಕಾರ್ತಿಕ ಮಾಸದ ಪೂಜೆ ಬಗ್ಗೆ ಒಂದು ಇನ್ಫಾರ್ಮೇಷನ್ ಆಗಿರುತ್ತೆ. ಈ ಕಾರ್ತಿಕ ಮಾಸವು ಹಿಂದೂ ಪಂಚಾಂಗದ 8ನೇ ತಿಂಗಳು ಆಗಿದ್ದು, ಇದನ್ನು ಅತ್ಯಂತ ಪುಣ್ಯದ ತಿಂಗಳು ಎಂದು ಕರೆಯಲಾಗುತ್ತದೆ. ಇದು ದೀಪಗಳ ಮಾಸ. ವಿಶೇಷವಾಗಿ ಶಿವನ ಮತ್ತು ವಿಷ್ಣುವಿಗೆ ಸಮರ್ಪಿತವಾಗಿದೆ. ಪೂಜೆಯ ಮಹತ್ವ ಏನಾಗಿರುತ್ತಪ್ಪ ಅಂದರೆ, ಈ ಕಾರ್ತಿಕ ಮಾಸವು ದೇವರುಗಳಿಗೆ ಅತ್ಯಂತ ಪ್ರಿಯವಾಗಿದ್ದು, ಈ ಮಾಸದಲ್ಲಿ ದೀಪ ಬೆಳಗಿಸುವುದು, ನದಿ ಸ್ನಾನ ಮಾಡುವುದು ಮತ್ತು ಉಪವಾಸ ಇದೆಲ್ಲ ಪುಣ್ಯಕರವಾಗಿರುತ್ತದೆ ಅಂತ ನಮ್ಮ ಇಂದಿನ ಎಲ್ಲ ಜನಗಳು ಇದನ್ನು ಆಚರಿಸ್ಕೊಂಡು ಬಂದಿದ್ದಾರೆ. ಈ ಮಾಸದಲ್ಲಿ ಶಿವನಿಗೆ ಬಿಲ್ವಾರ್ಚನೆ ಮಾಡುವುದು ಮತ್ತು ವಿಷ್ಣುವಿಗೆ ತುಳಸಿ ಅರ್ಚನೆ ಮಾಡುವುದು ವಿಶೇಷ ಮಹತ್ವ ಹೊಂದಿದೆ. ದೀಪಗಳ ಬೆಳಕಿನಿಂದ ಅಜ್ಞಾನ, ಅಂಧಕಾರ ಅಳಿದು ಜ್ಞಾನ ಬೆಳಕಿನೆಡೆಗೆ ಬೆಳೆಸಲು ಇದು ಒಂದು ಸಂಕೇತವಾಗಿದೆ ಅಂತ ಹೇಳ್ಬೋದು. ದೀಪವನ್ನು ಬೆಳಗಿಸುವುದರಿಂದ ಆತ್ಮಶಕ್ತಿ ಶುದ್ಧಿಯಾಗುತ್ತದೆ. ದೀಪಾರಾಧನೆ ದೈಹಿಕ ಮತ್ತು ಮಾನಸಿಕ ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಅಂತ ಹೇಳ್ಬೋದು. ಈ ಲಕ್ಷ ದೀಪೋತ್ಸವದ ಈ ಕಾರ್ತಿಕ ಮಾಸದ ವಿಶೇಷತೆಗಳೇನಪ್ಪ ಅಂದರೆ, ಇನ್ನೊಂದು ಹೇಳಬೇಕಂದ್ರೆ, ಈ ಲಕ್ಷ ದೀಪೋತ್ಸವವು ಭಕ್ತಿ ಮತ್ತು ಶ್ರದ್ಧೆ, ಸಾಂಸ್ಕೃತಿಕ ಮಹತ್ವವನ್ನು ತೋರುತ್ತದೆ. ಕಾರ್ತಿಕ ಮಾಸದಲ್ಲಿ ತುಳಸಿ ಪೂಜೆಯನ್ನು ಕೂಡ ಮಾಡ್ತಾರೆ. ಈ ಮಾಸದಲ್ಲಿ ಶಿವನಿಗೆ ಅಭಿಷೇಕ, ಬಿಲ್ವಾರ್ಚನೆ ಮತ್ತು ಓಂ ನಮಃ ಶಿವಾಯ ಜಪ ಮಾಡಿದರೆ ಎಲ್ಲ ಪಾಪಗಳು ನಿವಾರಣೆ ಹೊಂದುತ್ತವೆ. ಗಂಗೆಯಲ್ಲಿ ಸ್ನಾನ ಮಾಡುವ ಮೂಲಕ ಈ ಶರೀರ ಶುದ್ಧಿ ಮತ್ತು ಪಾಪ ವಿಮೋಚನೆ ಮಾಡಲಾಗುತ್ತದೆ ಎಂದು ಧಾರ್ಮಿಕ ಗ್ರಂಥಗಳು ಹೇಳುತ್ತವೆ. ಈ ಪೂಜೆಗಳನ್ನು, ಈ ಒಂದು ಧಾರ್ಮಿಕತೆಯನ್ನು ನಾವು ಇಂದಿನಿಂದ ನಮ್ಮ ಹಿರಿಯರು ನಡೆಸಿಕೊಂಡು ಬಂದಿರತಕ್ಕಂತಹ ಇದೊಂದು ಪದ್ಧತಿಗಳು, ಪೂಜೆಗಳಾಗಿ ಇದಾಗಿರುತ್ತೆ. ಇದನ್ನು ನಾವು ಕೂಡ ಮುಂದೆ ಕಂಟಿನ್ಯೂ ಮಾಡಬೇಕು. ಇದು ಕಾರ್ತಿಕ ಮಾಸ ಬಂದು ನಮಗೆ ಭಾನುವಾರ ಬಂದಿದ್ದರಿಂದ ಕೊನೆಯ ದಿನ ಅವತ್ತು ಬನಶಂಕರಿ ದೇವಸ್ಥಾನಕ್ಕೂ ಕೂಡ ಹೋಗಿದ್ವಿ. ಆಫೀಸಿಗೆ ರಜೆ ಇದ್ದಿದ್ದರಿಂದ ಬನಶಂಕರಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಕೂಡ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನಿಂಬೆಹಣ್ಣಿನ ದೀಪಗಳನ್ನು ಹಚ್ಚಿ ಬಂದ್ವಿ.
ಇಲ್ಲಿವರೆಗೂ ನನ್ನ ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಇಲ್ಲಿಗೆ ನಾವು ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್, ಸಿ ಯು ಇನ್ ನೆಕ್ಸ್ಟ್ ಬ್ಲಾಗ್.